ಪಾಕ್ ಪರವಾಗಿ ಘೋಷಣೆ ಕೂಗಿದಂತ ಪ್ರಕರಣದಲ್ಲಿ ಈಗಾಗಲೇ ವಿಧಾನಸೌಧ ಪೊಲೀಸರು 3 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಜೆಸಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಜೈಮಾಲ್ ರಸ್ತೆಯಲ್ಲಿರುವ ಈ ಒಂದು ಮನೆಯಲ್ಲಿ ಅಂದ್ರೆ ಈ ಮನೆಯ ಮೊದಲ ಫ್ಲೋರ್ನಲ್ಲಿ ಈಗ ಬಂಧಿತ ಆಗಿರುವಂತಹ ಮುನವರ್ ಅಹಮದ್ ಅನ್ನೋ ಒಬ್ಬ ವ್ಯಕ್ತಿ ಏನಿದ್ದಾನೆ ಆತ ವಾಸ ಮಾಡ್ತಿದ್ದ ಅಂತ ಹೇಳಿ ಗೊತ್ತಾಗಿದೆ. ಈಗಾಗಲೇ ಮನೆಗೆ ಬಂದು ಪರಿಶೀಲನೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ ಪೊಲೀಸರು. ಈತ ಕಳೆದ ಒಂದೂವರೆ 2 ತಿಂಗಳ ಹಿಂದೆ ಈ ಮನೆಗೆ ಶಿಫ್ಟ್ ಆಗಿದ್ದ. ಈ ಒಂದು ಮನೆಯನ್ನ ಕೃಷ್ಣ ಅನ್ನೋರು ಓನ್ ಮಾಡ್ತಾರೆ. ಆದ್ರೆ ಈ ಮುನವರ್ ಏನಿದ್ದಾನೆ ಈತ ಈ ಮನೆಯಲ್ಲಿ ಬಾಡಿಗೆಯನ್ನ ಪಡ್ಕೊಂಡು ವಾಸವನ್ನ ಮಾಡ್ತಿದ್ದ. ಪ್ರಕರಣ ಬೆಳಕಿಗೆ ಬಂದು ಆತನನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿದ ನಂತರವಾಗಿ ಅವ್ರ ಮನೆಯವರು ಯಾರು ಸಹಿತ ಇಲ್ಲ, ಮನೆಯನ್ನ ಬೀಗ ಹಾಕೊಂಡು ಹೋಗಿದ್ದಾರೆ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈತ ಮೂಲತಃ ದಾವಣಗೆರೆಯ ನಿವಾಸಿಯಾಗಿದ್ದು ಅಲ್ಲಿ ದಾವಣಗೆರೆಯಲ್ಲಿ ಇದ್ದ. ಅದಾದ್ಮೇಲೆ ಕಾಂಗ್ರೆಸ್ಸಿನ ಸೆಕೆಂಡ್ ಲೈನ್ ಲೀಡರ್ಗಳ ರೀತಿಯಲ್ಲಿ ಈತ ವರ್ತಿಸೋಕೆ ಶುರು ಮಾಡಿ ಮತ್ತೆ ಕಾಂಗ್ರೆಸ್ಸಿನ ಒಳಗಡೆ ಗುರುತಿಸಿಕೊಳ್ಳೋಕೆ ಶುರು ಮಾಡಿದ ನಂತರವಾಗಿ ಇಲ್ಲಿಗೆ ಬರ್ತಾನೆ. ಇದಕ್ಕಿಂತ ಮುಂಚೆ ದಾವಣಗೆರೆಯಲ್ಲಿ ಈತ ಹಲವಾರು ಕಾಂಗ್ರೆಸ್ಸಿನ ಹೋರಾಟಗಳು, ಕಾಂಗ್ರೆಸ್ಸಿನ ಪಾರ್ಟಿ ಕೆಲಸಗಳಲ್ಲಿ ಭಾಗಿಯಾಗಿರ್ತಾನೆ. ಜೊತೆಗೆ ಈತ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಗಿರ್ಬೋದು, ರಾಹುಲ್ ಗಾಂಧಿ ಅವರ ಜೊತೆ ಆಗಿರ್ಬೋದು ಸೇರಿದಂತೆ ಕಾಂಗ್ರೆಸ್ಸಿನ ಅನೇಕ ನಾಯಕರುಗಳ ಜೊತೆಗೆ ಫೋಟೋಗಳನ್ನು ತೆಗೆದುಕೊಂಡಿದ್ದು ಅವೆಲ್ಲ ಕೂಡ ಡಿಲೀಟ್ ಆಗಿತ್ತು. ಮತ್ತೆ ಈಗ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಒಂದಷ್ಟು ಡಿಲೀಟ್ ಆಗಿದ್ದಂತವು ಮತ್ತೆ ಅವು ಬೇರೆ ಬೇರೆ ಕಡೆ ಇದ್ದಂತ ಫೋಟೋಗಳು ಸದ್ಯ ಹೊರಗೆ ಬಂದಿದ್ದಾವೆ. ಈಗ ಇವತ್ತಿನವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಈ ಆರೋಪಿ ಸೇರಿದಂತೆ ಇನ್ನೂ 2 ಆರೋಪಿಗಳನ್ನ ಇರಿಸಿಕೊಳ್ಳಲಾಗಿದೆ. ಇವತ್ತು ಸಂಜೆ ಆ ಆರೋಪಿಗಳ ವಿಚಾರಣಾ ಅವಧಿ ಮುಗಿದ ನಂತರವಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗುತ್ತೆ. ಕ್ಯಾಮರಾ ಪರ್ಸನ್ ಬಸವರಾಜು ಜೊತೆ ಪ್ರಜ್ವಲ್, TV9 ಬೆಂಗಳೂರು. ಪಾಕ್ ಪರವಾಗಿ ಘೋಷಣೆ ಕೂಗಿದಂತ ಪ್ರಕರಣದಲ್ಲಿ ಈಗಾಗಲೇ ವಿಧಾನಸೌಧ ಪೊಲೀಸರು 3 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನ ಜೆಸಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಜೈಮಾಲ್ ರಸ್ತೆಯಲ್ಲಿರುವ ಈ ಒಂದು ಮನೆಯಲ್ಲಿ ಅಂದ್ರೆ ಈ ಮನೆಯ ಮೊದಲ ಫ್ಲೋರ್ನಲ್ಲಿ ಈಗ ಬಂಧಿತ ಆಗಿರುವಂತಹ ಮುನವರ್ ಅಹಮದ್ ಅನ್ನೋ ಒಬ್ಬ ವ್ಯಕ್ತಿ ಏನಿದ್ದಾನೆ ಆತ ವಾಸ ಮಾಡ್ತಿದ್ದ ಅಂತ ಹೇಳಿ ಗೊತ್ತಾಗಿದೆ. ಈಗಾಗಲೇ ಮನೆಗೆ ಬಂದು ಪರಿಶೀಲನೆಯನ್ನ ಮಾಡ್ಕೊಂಡು ಹೋಗಿದ್ದಾರೆ ಪೊಲೀಸರು. ಈತ ಕಳೆದ ಒಂದೂವರೆ 2 ತಿಂಗಳ ಹಿಂದೆ ಈ ಮನೆಗೆ ಶಿಫ್ಟ್ ಆಗಿದ್ದ. ಈ ಒಂದು ಮನೆಯನ್ನ ಕೃಷ್ಣ ಅನ್ನೋರು ಓನ್ ಮಾಡ್ತಾರೆ. ಆದ್ರೆ ಈ ಮುನವರ್ ಏನಿದ್ದಾನೆ ಈತ ಈ ಮನೆಯಲ್ಲಿ ಬಾಡಿಗೆಯನ್ನ ಪಡ್ಕೊಂಡು ವಾಸವನ್ನ ಮಾಡ್ತಿದ್ದ. ಪ್ರಕರಣ ಬೆಳಕಿಗೆ ಬಂದು ಆತನನ್ನ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿದ ನಂತರವಾಗಿ ಅವ್ರ ಮನೆಯವರು ಯಾರು ಸಹಿತ ಇಲ್ಲ, ಮನೆಯನ್ನ ಬೀಗ ಹಾಕೊಂಡು ಹೋಗಿದ್ದಾರೆ. ಇದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಈತ ಮೂಲತಃ ದಾವಣಗೆರೆಯ ನಿವಾಸಿಯಾಗಿದ್ದು ಅಲ್ಲಿ ದಾವಣಗೆರೆಯಲ್ಲಿ ಇದ್ದ. ಅದಾದ್ಮೇಲೆ ಕಾಂಗ್ರೆಸ್ಸಿನ ಸೆಕೆಂಡ್ ಲೈನ್ ಲೀಡರ್ಗಳ ರೀತಿಯಲ್ಲಿ ಈತ ವರ್ತಿಸೋಕೆ ಶುರು ಮಾಡಿ ಮತ್ತೆ ಕಾಂಗ್ರೆಸ್ಸಿನ ಒಳಗಡೆ ಗುರುತಿಸಿಕೊಳ್ಳೋಕೆ ಶುರು ಮಾಡಿದ ನಂತರವಾಗಿ ಇಲ್ಲಿಗೆ ಬರ್ತಾನೆ. ಇದಕ್ಕಿಂತ ಮುಂಚೆ ದಾವಣಗೆರೆಯಲ್ಲಿ ಈತ ಹಲವಾರು ಕಾಂಗ್ರೆಸ್ಸಿನ ಹೋರಾಟಗಳು, ಕಾಂಗ್ರೆಸ್ಸಿನ ಪಾರ್ಟಿ ಕೆಲಸಗಳಲ್ಲಿ ಭಾಗಿಯಾಗಿರ್ತಾನೆ. ಜೊತೆಗೆ ಈತ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಆಗಿರ್ಬೋದು, ರಾಹುಲ್ ಗಾಂಧಿ ಅವರ ಜೊತೆ ಆಗಿರ್ಬೋದು ಸೇರಿದಂತೆ ಕಾಂಗ್ರೆಸ್ಸಿನ ಅನೇಕ ನಾಯಕರುಗಳ ಜೊತೆಗೆ ಫೋಟೋಗಳನ್ನು ತೆಗೆದುಕೊಂಡಿದ್ದು ಅವೆಲ್ಲ ಕೂಡ ಡಿಲೀಟ್ ಆಗಿತ್ತು. ಮತ್ತೆ ಈಗ ಅದು ಒಂದಷ್ಟು ಡಿಲೀಟ್ ಆಗಿದ್ದಂತವು ಮತ್ತೆ ಅವು ಬೇರೆ ಬೇರೆ ಕಡೆ ಇದ್ದಂತ ಫೋಟೋಗಳು ಸದ್ಯ ಹೊರಗೆ ಬಂದಿದ್ದಾವೆ. ಈಗ ಇವತ್ತಿನವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಈ ಆರೋಪಿ ಸೇರಿದಂತೆ ಇನ್ನೂ 2 ಆರೋಪಿಗಳನ್ನ ಇರಿಸಿಕೊಳ್ಳಲಾಗಿದೆ. ಇವತ್ತು ಸಂಜೆ ಆ ಆರೋಪಿಗಳ ವಿಚಾರಣಾ ಅವಧಿ ಮುಗಿದ ನಂತರವಾಗಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ನೀಡಲಾಗುತ್ತೆ. ಕ್ಯಾಮರಾ ಪರ್ಸನ್ ಬಸವರಾಜು ಜೊತೆ ಪ್ರಜ್ವಲ್, TV9 ಬೆಂಗಳೂರು.